ಇನ್ನು ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು 1.5 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ನದಿಗೆ. ನಿನ್ನೆ ಇಡೀ ದಿನ 1 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಲಾಗಿದೆ. ಇವತ್ತು ನೀರಿನ ಹೊರಹರಿವಿನ ಪ್ರಮಾಣವನ್ನು ಕೂಡ ಏರಿಕೆ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಿನ್ನೆಯೇ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು, 50 ರಿಂದ 60 ಟಿಎಂಸಿ ನೀರು ಖಾಲಿ ಆಗಬೇಕು ಅಂದ್ರೆ 20 ಅಡಿ ಖಾಲಿ ಆಗಬೇಕು ಅಂದ್ರೆ 3 ರಿಂದ 4 ದಿನ ಬೇಕಾಗುತ್ತೆ ಅಂತ. ಬಟ್ ನಿನ್ನೆ ತಜ್ಞರು ಹೇಳೋ ಪ್ರಕಾರ 3 ರಿಂದ 4 ದಿನ ಅಲ್ಲ, ಬದಲಾಗಿ 1 ವಾರನೂ ತೆಗೆದುಕೊಳ್ಳಬಹುದು ಆ ನೀರು ಖಾಲಿ ಮಾಡೋದಕ್ಕೆ ಅಂತ. ಬಟ್ ನೀರು ಹೋಗ್ತಾ ಇದೆಯಲ್ಲ ನದಿಗೆ, ಅದು ಪೋಲಾಗ್ತಾ ಇರುವಂತಹ ನೀರು. ರೈತರು ಬೇಸರ ವ್ಯಕ್ತಪಡಿಸಿದ್ರು, ಜನ ವ್ಯಕ್ತಪಡಿಸಿದ್ರು ಬೇಸರವನ್ನ. ಕಾರಣ ಇಷ್ಟೇ, ಇಷ್ಟು ದಿನ ಬರಗಾಲ ನೋಡಿದ್ವಿ, ಮಳೆ ಆಯಿತು ಅಂತ ಖುಷಿ ಪಟ್ವಿ, ಜಲಾಶಯ ಭರ್ತಿಯಾಗಿದ್ದನ್ನ ಗಮನಿಸಿದ್ವಿ, ಇನ್ನೇನು ಬಾಗಿನ ಅರ್ಪಣೆ ಆಗಬೇಕಾಗಿತ್ತು ಸಿಎಂ ಅವರಿಂದ. ಬಟ್ ಅಷ್ಟರಲ್ಲೇ ಇಂಥದ್ದೊಂದು ಅವಘಡ. ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿರೋ ಪರಿಣಾಮ ನೀರನ್ನ ಖಾಲಿ ಮಾಡಲೇಬೇಕು, ಹೊಸ ಗೇಟನ್ನ ಅಳವಡಿಕೆ ಮಾಡಬೇಕು, ಅದನ್ನ ದುರಸ್ತಿ ಮಾಡಬೇಕಾದ್ರೆ ಅಂತ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನ ಒದ್ದಾಡಬೇಕಾಯಿತು. ಪ್ರಕೃತಿ ಮುನಿಸು ಇಷ್ಟು ದಿನ ಜನ ನೋಡಿದ್ರು, ಈಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನ ಪರದಾಡಬೇಕಾದಂಥ ಪರಿಸ್ಥಿತಿ. ಕಾರಣ ಕೃಷಿಗೆ ಕುಡಿಯೋದಕ್ಕೆ ನೀರು ಅದೇ ಜಲಾಶಯದ್ದು. ಬಟ್ ಈಗ ಅರ್ಧಕ್ಕರ್ಧ ಖಾಲಿ ಆಗಬೇಕಾದಂಥ ಅನಿವಾರ್ಯತೆ. ನಿನ್ನೆ 1 ಲಕ್ಷ ಕ್ಯೂಸೆಕ್ಗೂ ಹೆಚ್ಚು ನೀರನ್ನು ಬಿಡಲಾಗಿದೆ. ಬಟ್ ಇವತ್ತು ಕೂಡ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಆಚೆ ಬಿಡಲಾಗುತ್ತೆ. 3 ರಿಂದ 4 ದಿನ ಅಂತ ಅಂದಾಜು ಇಟ್ಕೊಂಡಿದ್ದಾರೆ. ಬಟ್ ಅದು ಇನ್ನೂ ಕೂಡ ಹೆಚ್ಚು ದಿನ ತೆಗೆದುಕೊಳ್ಬಹುದು ಅಂತ. ಆ ನೀರು ಖಾಲಿ ಆದ ಮೇಲೆ ಎಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಆನಂತರ ಆ ಗೇಟನ್ನು ಮತ್ತೆ ಹೊಸದಾಗಿ ನಾವು ಅಳವಡಿಕೆ ಮಾಡ್ತೀವಿ ಅಂತ ಅಂದರೆ ಹೆಚ್ಚು ಕಡಿಮೆ 10 ರಿಂದ 12 ದಿನ ಬೇಕಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇರೋದು. ಬಿಜೆಪಿ ನಾಯಕರಿಂದ ಇಂದು ಟಿಬಿ ಡ್ಯಾಮ್ ಗೇಟ್ ವೀಕ್ಷಣೆ ಆಗುತ್ತಂತೆ. ಇವತ್ತು BY ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಕೂಡ ಭೇಟಿ ಕೊಡ್ತಾರೆ. ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ವೀಕ್ಷಣೆ ಮಾಡಲಿದ್ದಾರೆ ಬಿಜೆಪಿ ನಾಯಕರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿ ನಾಯಕರು ಇವತ್ತು ಟಿಬಿ ಡ್ಯಾಮ್ಗೆ ಅಲ್ಲಿನ ವಾಸ್ತವ ಪರಿಸ್ಥಿತಿಯ ಅವಲೋಕನಕ್ಕೆ ಆಗಮಿಸಲಿದ್ದಾರೆ. ನಿನ್ನೆ ಸ್ವತಃ ಜಲಸಂಪನ್ಮೂಲ ಸಚಿವ DCM DK ಶಿವಕುಮಾರ್ ಅವರು ಬಂದರು, ಪರಿಶೀಲನೆ ಮಾಡಿದ್ರು, ಮೀಟಿಂಗ್ ಮಾಡಿದ್ರು ಅಧಿಕಾರಿಗಳ ಜೊತೆಗೆ. ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಮಾಹಿತಿಯನ್ನು ಪಡೆದುಕೊಂಡ್ರು. ಅವರ ಬಳಿಕ ಈಗ ಬಿಜೆಪಿ ನಾಯಕರ ಸರದಿ. ಸಹಜವಾಗಿ ಜಲಾಶಯಗಳು ಭರ್ತಿಯಾದಾಗಲೂ ಕೂಡ ರಾಜಕಾರಣಿಗಳು ಹೋಗ್ತಾರೆ. ಬಟ್ ಇಂಥ ಅವಘಡಗಳಾದಾಗಲೂ ಕೂಡ ಹೋಗಬೇಕಾಗುತ್ತೆ, ಜನರ ಜೊತೆಗೆ ನಿಂತ್ಕೋಬೇಕಾಗುತ್ತೆ. ಅದು 3 ರಾಜ್ಯದ 8 ಜಿಲ್ಲೆಗಳ ಜೀವನಾಡಿ. ಆದ್ರೀಗ ಜಲಾಶಯದ ಗೇಟ್ ಮುರಿದು ರೈತರಿಗೆ ಬರಸಿಡಿಲು ಬಡದಂತಾಗಿದೆ. ಜಲಾಶಯದಿಂದ ಭಾರಿ ನೀರು ಪೋಲಾಗ್ತಾ ಇದ್ದು ಪ್ರವಾಹದ ಆತಂಕ ಎದುರಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಮುರಿದು ಆತಂಕ. ಸ್ಥಳಕ್ಕೆ DCM DKಶಿ ಭೇಟಿ, ಪರಿಶೀಲನೆ. ಗೇಟ್ ಜೊತೆ ಮುರಿಯಿತು ರೈತರ ಬದುಕು. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಟ್ಟಾಗಿರೋ ಪರಿಣಾಮ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ನದಿಗೆ ಬಿಡಲಾಗ್ತಿದೆ. ಇದರಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ತುಂಗಭದ್ರಾ ಜಲಾಶಯದ ಗೇಟ್ ಕಿತ್ತು ಹೋಗಿರೋ ಪರಿಣಾಮ ನೀರು ಪೋಲಾಗ್ತಿದೆ. ತುಂಗಭದ್ರಾ ಜಲಾಶಯದಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ಜಲಾಶಯದ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕರ ಸಂಚಾರವನ್ನ ನಿಷೇಧಿಸಲಾಗಿದೆ. ಡ್ಯಾಂಗೆ DCM DK ಶಿವಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಜಲಾಶಯ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ, ಯಾರೂ ಆತಂಕ ಪಡೋ ಅಗತ್ಯವಿಲ್ಲ, 4-5 ದಿನಗಳಲ್ಲಿ ಸರಿಪಡಿಸಲು ಪ್ರಯತ್ನಿಸುತ್ತೇವೆ ಅಂತ ಹೇಳಿದ್ರು. ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮ್ ಅಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟ್ ಈಗಾಗಲೇ ಓಪನ್ ಆಗಿದೆ. ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಡೌನ್ ಸ್ಟ್ರೀಮ್ ಅಲ್ಲಿ ಬಹಳ ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು ಅಂತೇಳಿ ಎಲ್ಲರೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವ್ರ ಒಂದು ಒಪಿನಿಯನ್ ಏನಿದೆ ಅಂತಂದರೆ, ನೀರು ಓಪನ್ ಮಾಡದೆ ನಾವು ಅದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ ಅಂತ.
ಬಟ್ ಎಕ್ಸ್ಪರ್ಟ್ಸ್ ಕಮಿಟಿ ಏನು ಹೇಳ್ತಾರೆ ಅಂದ್ಬಿಟ್ಟು ಅಲ್ಟಿಮೇಟ್ಲಿ ಫೈನಲ್ ನಾವು ನೋಡಬೇಕಾಗಿದೆ. ಡ್ಯಾಮ್ ಇಂಪಾರ್ಟೆಂಟು. ಸಂಸದ ತುಕಾರಾಂ ಕೂಡ ಡ್ಯಾಂಗೆ ಭೇಟಿ ನೀಡಿದ್ದು ಅಗತ್ಯ ಕ್ರಮ ಕೈಗೊಳ್ಳೋ ಭರವಸೆ ನೀಡಿದ್ರು. ಇಲ್ಲ, ನಾರ್ಮಲಿ ನಾವು 75% ನಾವು ಗೇಟ್ಗಳನ್ನ ರಿಪೇರಿ ಮಾಡ್ತೀವಿ. ನಾನು ಕೇಳಿದೆ 33 ಗೇಟ್ಗಳನ್ನ ಯಾಕೆ ರಿಪೇರಿ ಮಾಡಲ್ಲ? ಲಾಸ್ಟ್ ಇಯರು ಡೆಡ್ ಸ್ಟೋರೇಜ್ ಬಂದಿತ್ತು. ಡೆಡ್ ಸ್ಟೋರೇಜ್ ಬಂದಾಗ ನಾವು ಕೂಡ ಪ್ರಿಕಾಷನ್ಸ್ ತೊಗೊಂಡು ನಾವು ಮಾಡಬೇಕಾಗಿತ್ತಲ್ಲ, ಅದನ್ನು ಮಾಡಬೇಕು. ಅದು ಯಾವ್ಯಾವುದು 75% ಮೇಂಟೆನೆನ್ಸ್ ಮಾಡಿದರೆ ರಿಪೋರ್ಟ್ ಕೊಟ್ರೆ ಅಂತ ಹೇಳಿದ್ದೀನಿ. ಪ್ರತಿ ಸಲ ಬರಗಾಲದಿಂದ ಕಂಗೆಟ್ಟಿದ್ದ ರೈತರು ಇದೀಗ ಡ್ಯಾಮ್ ಭರ್ತಿಯಾಯಿತು ಅನ್ನೋ ಖುಷಿಯಲ್ಲಿದ್ದಾಗಲೇ ಗೇಟ್ ಮುರಿದು ಆತಂಕ ಎದುರಾಗಿದೆ. ಕೂಡಲೇ ಸರ್ಕಾರ ಈ ಸಮಸ್ಯೆ ಬಗೆಹರಿಸಿ ನೀರು ಉಳಿಸಬೇಕಾಗಿದೆ. ಕೆ ಸುರೇಶ್ ಚೌಹಾಣ್ ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಟಿಬಿ ಡ್ಯಾಮ್ ಗೇಟ್ ಕಟ್ ಆಗಿ ನೀರು ಪೋಲಾಗ್ತಾ ಇದೆ. ಈ ಹಿಂದೆ ಕೂಡ ಇದೇ ರೀತಿಯಾಗಿತ್ತು. ಪದೇ ಪದೇ ಹೀಗಾಗುವುದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜಾರಾಮ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಾರೆ, ಮಾಹಿತಿ ಹಂಚಿಕೊಂಡಿದ್ದಾರೆ. ನೋಡ್ಕೊಂಡು ಬರೋಣ. ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಕಟ್ ಆಗಲು ಕಾರಣವೇನು? ರಿಪಬ್ಲಿಕ್ನಲ್ಲಿ ಕ್ಯಾಪ್ಟನ್ ರಾಜಾರಾಮ್ ಎಕ್ಸ್ಕ್ಲೂಸಿವ್. ಟಿಬಿ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಚೈನ್ ಕಟ್ ಆಗಿದ್ದು ಡ್ಯಾಮ್ನಿಂದ ನೀರು ಸೋರುತ್ತಲೇ ಇದೆ. ಜಲಾನಯನ ಪ್ರದೇಶದ ಸುತ್ತಮುತ್ತಲಿನ ರೈತರಿಗೆ ಆತಂಕ ಎದುರಾಗಿದೆ. 2019ರಲ್ಲೂ ಅವಘಡವಾಗಿತ್ತು. ಪದೇ ಪದೇ ಈ ರೀತಿ ಆಗುವುದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜಾರಾಮ್ ಜೊತೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಕೊಟ್ಟಿದ್ದಾರೆ. ಇದು 75 ವರ್ಷ ಹಳೆಯದಾದ ಡ್ಯಾಮ್. ನೋಡಿ, ಇಲ್ಲಿ ನಾವು ಮೊದಲು ಗಮನಿಸಬೇಕಾದ್ದು, ಈ ಡ್ಯಾಮು ಸುಮಾರು 70 ವರ್ಷ ಆಯಸ್ಸು ಆಗೋಗಿದೆ. 54-55ರಲ್ಲಿ ಡ್ಯಾಮು ಕಂಪ್ಲೀಟ್ ಆಗಿ ನೀರು ಸ್ಟೋರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಇದು ಭಾಳ ಹಳೆಯ ಡ್ಯಾಮು. ರೇಡಿಯಲ್ ಗೇಟ್ ಅಲ್ಲ, ವರ್ಟಿಕಲ್ ಗೇಟ್. ಸೊ ಇಲ್ಲಿ ಹಾಕಿರೋ ಗೇಟು ಈಗಿರೋ ಹೊಸ ಗೇಟ್ಗಳ ಥರ ರೇಡಿಯಲ್ ಗೇಟ್ ಅಲ್ಲ, ಇದು ವರ್ಟಿಕಲ್ ಗೇಟು. ಅಂದರೆ ಕೆಳಭಾಗದಲ್ಲಿ ಕಟ್ಟಡ ಇರುತ್ತೆ, ಕಟ್ಟಡದ ಮೇಲ್ಗಡೆ ಇದು ಡ್ಯಾಮ್ ಅಂತ ಅಂದರೆ ಇದು ಕಟ್ಟಡ, ಇದು ಬೆಡ್ ಲೆವೆಲ್ಲು, ಇಲ್ಲಿ ನದಿ ನೀರು ಹರ್ಕೊಂಡು ಬರುತ್ತೆ. ಇದು ಕಟ್ಟಡದ ಮೇಲ್ಗಡೆ ಗೇಟ್ ಕೂಡಿಸಿರ್ತೀವಿ. ಇದು ಈ ಕಟ್ಟಡದೊಳಗೆ ಗ್ರೂ ಇರುತ್ತೆ, ಅದು ವರ್ಟಿಕಲ್ ಗೇಟ್ ಮೇಲೆ ಎತ್ತುತ್ತೀವಿ, ಕೆಳಗೆ ನಿಲ್ಲಿಸ್ತೀವಿ. ಈಗೇನು ನೀರು ಈ ಕಟ್ಟಡದ ಅಗೇನ್ಸ್ಟ್ ಏನು ನೀರಿದೆ, ಇದು ಸುಮಾರು 40-45 TMC ನೀರು ಈಗ ಸ್ಟೋರ್ ಆಗಿರೋದು. ಇದ್ರ ಮೇಲ್ಗಡೆ ಗೇಟನ್ನು ಹೊಂದಿಕೊಂಡು ಗೇಟಿನ ಆಧಾರದ ಮೇಲೆ ಇಲ್ಲಿ ಒಂದು 60-65